ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ರೈಟ್. ಸೊ 2024ರ ಕ್ಯಾಲೆಂಡರ್ ಇಯರ್ ನ ಮೊದಲನೇ ವಿಡಿಯೋ ಇದು. ಸೊ ಇಲ್ಲಿ ತನಕ ಬಂದಿರುವಂತ ಮೊದಲನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ MDRT 2025 ಬಗ್ಗೆ ಹೇಳಿ ಕೊಟ್ಟಿದ್ದೀನಿ. ಸೊ MDRT 2024 ಡಿಸೆಂಬರ್ 2023 ಗೆ ಕಂಪ್ಲೀಟ್ ಆಯ್ತು. MDRT 2025 ಅಂದ್ರೆ ಏನು, ಅದಕ್ಕೆ ಬೇಕಾಗಿರುವಂತ ಟಾರ್ಗೆಟ್ಸ್ ಏನು, ಆ MDRT 2025 ನ ಈಸಿಯಾಗಿ ಕಂಪ್ಲೀಟ್ ಮಾಡೋದು ಹೇಗೆ, ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನನಗೆ ತಿಳಿದಿರುವಂತ ಇನ್ಪುಟ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ಕೊನೆ ತನಕ ನೋಡೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ. ಆದಷ್ಟು ಫ್ರೀ ಆಗಿದ್ದಾಗ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಎಲ್ರ ಕನ್ಸು ಕೂಡ MDRT ಮಾಡ್ಬೇಕು ಅಂತ ಇದ್ದೇ ಇರುತ್ತೆ. ಆ MDRT 2025 ಅಲ್ಲೇ ಕಂಪ್ಲೀಟ್ ಆಗ್ಲಿ ಅಂತ ಅಂದ್ಕೊಳ್ತಾ ಇದೀನಿ. ಸೊ MDRT 2025 ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಕ್ಯಾಲೆಂಡರ್ ಇಯರ್ 2024 ಅಲ್ಲಿ ಮಾಡುವಂತ ಬಿಸ್ನೆಸ್ ಇಂದ ನೀವು ಕ್ವಾಲಿಫೈ ಆದ್ರೆ ನಿಮ್ಮನ್ನ MDRT 2025 ಅಂತ ಕರೀತಾರೆ. ರೈಟ್. ಸೊ MDRT 2025 ಅಂತ ಅಂದಾಗ ಸರ್ ಇನ್ನು 2024 ಮುಗ್ದಿಲ್ಲ, 2025 ಯಾಕೆ ಹೇಳ್ತಿದ್ದೀರಾ ಅಂತ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಕಮೆಂಟ್ ಮಾಡಿದೀವಿ. ರೈಟ್. ಬನ್ನಿ, ಹಾಗಿದ್ರೆ MDRT 2025 ನ ಕ್ವಾಲಿಫಿಕೇಶನ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ 2024 ಅಲ್ಲಿ ನಾವು ಏನೆಲ್ಲ ಮಾಡಬಹುದು, ಹೇಗೆ MDRT ಟಾರ್ಗೆಟ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಬಹಳ ಸಿಂಪಲ್ ಆಗಿ, ಈಸಿಯಾಗಿ, ಸಾಮಾನ್ಯ ಜನ ಕೂಡ ಸಾಮಾನ್ಯವಾಗಿ ಕಡಿಮೆ ಪ್ರೀಮಿಯಂ ತರುವಂತವರು ಕೂಡ MDRT ಮಾಡುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಹೇಳಿ ಕೊಟ್ಟಿದ್ದೀನಿ. ಬನ್ನಿ, ಹಾಗಿದ್ರೆ MDRT 2025 ಈಗಾಗಲೇ ಹೇಳ್ದಂಗೆ ಕ್ಯಾಲೆಂಡರ್ ಇಯರ್ 2024 ಅಲ್ಲಿ, ಸೊ ಜನವರಿ 1, 2024ರಿಂದ ಡಿಸೆಂಬರ್ 31, 2024ರವರೆಗೆ ಮಾಡುವಂತ ಬಿಸ್ನೆಸ್ ಏನಿದೆ, ತರುವಂತ ಹೊಸ ಬಿಸ್ನೆಸ್ ಏನಿದೆ, ಅದರಿಂದ ಬರುವಂತ ಹೊಸ ಇನ್ಕಮ್ ಏನಿದೆ, ಆ ಇನ್ಕಮ್ ನ MDRT ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ಕೂಡ ಹೇಳಿದೀನಿ. ಸೊ MDRT 2025 ಯಾಕೆ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಅದರಿಂದ ಏನ್ ಲಾಭ, ನಿಮ್ಗೆ ಮಾಡದೇ ಇದ್ರೆ ಏನ್ ನಷ್ಟ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ಆಗುವಂತ ಲಾಭ ಏನು ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಮಾಡದೇ ಇದ್ರೆ ಏನ್ ನಷ್ಟ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ರೈಟ್. ಸೊ MDRT 2025 ಅಂತ ನಿಮ್ಮನ್ನ ಕರಿಬೇಕಾದ್ರೆ, ನಿಮ್ಮನ್ನ ಸರ್ಟಿಫೈಡ್ ಮಾಡ್ಬೇಕಾದ್ರೆ, ನಿಮ್ಮನ್ನ ಮೆಂಬರ್ ಅಂತ ಟ್ರೀಟ್ ಮಾಡ್ಬೇಕಾದ್ರೆ ಎಷ್ಟು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ನ ಪ್ರೀಮಿಯಂ ಅಲ್ಲಿ ಕನ್ಸಿಡರ್ ಮಾಡ್ತೀರಾ ಅಥವಾ ಇನ್ಕಮ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ, ಅಥವಾ ಯಾವ ರೀತಿ ಕಂಪ್ಲೀಟ್ ಮಾಡ್ತೀರಾ, ಎಷ್ಟನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮನ್ನ MDRT 2025 ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಮೀನಿಂಗ್ ಆಫ್ MDRT 2025 ಈಗಾಗಲೇ ಹೇಳ್ಬಿಟ್ಟಿದೀನಿ. ಯಾಕಂದ್ರೆ 2024 ಜನವರಿಯಿಂದ 2024 ಡಿಸೆಂಬರ್ ತನಕ ತರುವಂತ ಹೊಸ ಬಿಸ್ನೆಸ್ ಅಲ್ಲಿ ಬರುವಂತ ಇನ್ಕಮ್ ಏನಿದೆ ಅಥವಾ ಪ್ರೀಮಿಯಂ ಏನಿದೆ, ಆ ಬೇಸಿಸ್ ಮೇಲೆ MDRT ಫಿಕ್ಸ್ ಮಾಡಿರೋಂತ ಟಾರ್ಗೆಟ್ ಏನಿದೆ, ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮನ್ನ ನೆಕ್ಸ್ಟ್ MDRT 2025 ಅಂತ ಕ್ವಾಲಿಫೈಡ್ ಮೆಂಬರ್ ಅಂತ ಟ್ರೀಟ್ ಮಾಡ್ತಾರೆ, ಕ್ವಾಲಿಫೈಡ್ ಮೆಂಬರ್ ಅಂತ ಕರೀತಾರೆ, ಕ್ವಾಲಿಫೈಡ್ ಮೆಂಬರ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದಕ್ಕೆ MDRT 2025 ಅಂತಾನೆ ಕರಿತೀವಿ. ರೈಟ್. ಸೊ ನೀವು 2024ರಲ್ಲಿ ಮಾಡುವಂತ ಕೆಲಸಕ್ಕೆ, ಪರ್ಫಾರ್ಮೆನ್ಸ್ಗೆ ನಿಮ್ಗೆ MDRT 2025 ಅಂತ ಕೊಡ್ತೀವಿ. ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ಫೈನಾನ್ಷಿಯಲ್ ಇಯರ್, ಅಸೆಸ್ಮೆಂಟ್ ಇಯರ್ ಅಂತ ಏನಿದೆಯಲ್ಲ, ರೈಟ್, ಸಿಮಿಲರ್ ವೇ. ಸೊ ಫೈನಾನ್ಷಿಯಲ್ ಇಯರ್ ಈ ವರ್ಷದಾದ್ರೆ ಅಸೆಸ್ಮೆಂಟ್ ಇಯರ್ ನೆಕ್ಸ್ಟ್ ಇಯರ್ ಅಲ್ಲಿ ಅಸೆಸ್ ಮಾಡ್ತೀವಿ. ಹಾಗಾಗಿ MDRT 2025 ಅಥವಾ MDRT ಕ್ವಾಲಿಫಿಕೇಶನ್ ಇಯರ್ ಏನಿದೆ ಅದನ್ನು ಕೂಡ ಅಡ್ವಾನ್ಸ್ಡ್ ಆಗಿ ಟ್ರೀಟ್ ಮಾಡ್ತಾರೆ. ರೈಟ್. ಸೊ ಹಾಗಿದ್ರೆ ಈ ವಿಡಿಯೋದಲ್ಲಿ ಮತ್ತೊಂದಷ್ಟು ತಿಳ್ಕೊಳ್ತೀರಾ. ಈಸಿ ಸ್ಟೆಪ್ಸ್ ಫಾರ್ MDRT 2025. ಜನವರಿಯಿಂದನೇ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ, ಜನವರಿಯಿಂದನೇ ಪ್ಲಾನ್ ಮಾಡ್ಕೊಂಡ್ರೆ, ಅಥವಾ ಜನವರಿಯಿಂದನೇ ನೀವು MDRT ಮಾಡ್ಬೇಕು ಅಂತ ಡಿಸೈಡ್ ಆದ್ರೆ, ಈಸಿ ಸ್ಟೆಪ್ಸ್ ಅಲ್ಲಿ MDRT ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಕೊನೆ ತನಕ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಆಗ್ಲಿಲ್ಲ ಅಂದ್ರೆ ಡೌನ್. ರೈಟ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ, ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಅಂತಾನೆ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ರೀತಿ ಬಹಳ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ಸ್ ನಿಮ್ಗೆ ವಿಡಿಯೋಸ್ ಮುಖಾಂತರ ಬರ್ತಾ ಇರುತ್ತೆ. ಆಲ್ರೆಡಿ ಇರುವಂತ ವಿಡಿಯೋಸ್ ನ ಪ್ಲೇ ಲಿಸ್ಟ್ ಅಲ್ಲಿ ನೋಡಿ, ಅದು ಕೂಡ ಬಹಳಷ್ಟು ಯೂಸ್ಫುಲ್ ಆಗಿದೆ. ರೈಟ್. ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಅದು ನನಗೆ ಸಿಗುವಂತ ರೆವಿನ್ಯೂ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಿದ್ರೆ ಬನ್ನಿ, G2 LIC ಗುರು ಇಂದ
MDRT 2025 ಏನು ಅಂತ ತಿಳ್ಕೊಳ್ಳೋಣ, ರೈಟ್? ಸೊ ಮೊದಲನೇದು MDRT 2025 ಬೆನಿಫಿಟ್ಸ್ ಏನಪ್ಪಾ ಇದೆ ಅಂತ, ರೈಟ್? ಮೊದಲನೇ ಸಿಗುವಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ರೆಕಗ್ನಿಷನ್. ಸೊ ನಿಮ್ಮನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಗುರುತಿಸುವಂತ ಒಂದು ಕ್ವಾಲಿಫಿಕೇಶನ್ ಮೇ ಬಿ ಎ ಸರ್ಟಿಫಿಕೇಟ್, ಅದು MDRT 2025 ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರಪಂಚದಾದ್ಯಂತ, ಪ್ರಪಂಚದಲ್ಲಿ ನೀವು ಒಬ್ರು ಅಂತ ಗುರ್ತಿರಿಬೇಕು ಅಂತಂದ್ರೆ ಈ MDRT ಕಂಪ್ಲೀಷನ್ ಆಗ್ಲೇಬೇಕು. MDRT ಅಂದ್ರೆ ಏನು? $1 million ರೌಂಡ್ ಟೇಬಲ್ ಅಂತ. ಇದು ಒಂದು ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಪ್ರೀಮಿಯರ್ ಅಸೋಸಿಯೇಷನ್. ಈ ಅಸೋಸಿಯೇಷನ್ US ಇದೆ. ಈ ಅಸೋಸಿಯೇಷನ್ ಮುಖಾಂತರ ಪ್ರತಿ ವರ್ಷ ಹೊಸ ಬಿಸ್ನೆಸ್, ನ್ಯೂ ಬಿಸ್ನೆಸ್ ತರೋದ್ರ ಮುಖಾಂತರ, ನ್ಯೂ ಇನ್ಕಮ್ ನ ಅರ್ನ್ ಮಾಡೋದ್ರ ಮುಖಾಂತರ MDRT ಟಾರ್ಗೆಟ್ ನ ಸೆಟ್ ಮಾಡ್ತಾರೆ. ಆ ಟಾರ್ಗೆಟ್ ನ ಯಾರೆಲ್ಲ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ MDRT ಅನ್ನೋ ಒಂದು ಸರ್ಟಿಫಿಕೇಟ್ ಸಮೇತ MDRT ಲೋಗೋ ಅಥವಾ ಎಂಬ್ಲಮ್ ನ ಯೂಸ್ ಮಾಡ್ಲಿಕ್ಕೆ 1 ವರ್ಷದ ತನಕ ಪೇಟೆಂಟ್ ಸಿಗುತ್ತೆ, ರೈಟ್? ಸೊ ರೆಕಗ್ನಿಷನ್ ಅಂದ್ರೆ ಯೋಚನೆ ಮಾಡಿ ನೋಡಿ, ಗ್ಲೋಬಲ್ ಲೆವೆಲ್ ಅಲ್ಲಿ ರೆಕಗ್ನೈಸೇಷನ್ ಸಿಗುತ್ತೆ. ಸೊ ನಿಮ್ಮನ್ನ MDRT ಏಜೆಂಟ್ ಅಥವಾ MDRT ಅಡ್ವೈಸರ್ ಅಂತಾನೆ ಟ್ರೀಟ್ ಮಾಡ್ತಾರೆ. ಸೊ ಇದು ನಿಮಗೆ ಬೇರೆಯವರಿಗಿಂತ ವಿಶೇಷವಾಗಿ ಸಿಗುವಂತ ಒಂದು ರೆಸ್ಪೆಕ್ಟು, ಗೌರವ ಮತ್ತೆ ಸಮಾನತೆ, ರೈಟ್? ಸೊ ಈ ರೆಕಗ್ನಿಷನ್ ನಿಮಗೆ ಸಿಗ್ಬೇಕು ಅಂತಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ MDRT ಅಂತ ಮಾಡಲೇಬೇಕು. ಸೊ MDRT ಮಾಡೋದ್ರಿಂದ ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀರಾ. ನಿಮ್ಮ ಸುತ್ತಮುತ್ತಲ ಇರುವಂತ ಒಂದು ಪರಿಸರದಲ್ಲಿ, ಮೇ ಬಿ ವಿಲೇಜಸ್ ಅಲ್ಲಿ ಆಗ್ಬೋದು, ಟೌನ್ಸ್ ಅಲ್ಲಿ ಆಗ್ಬೋದು, ಮೇ ಬಿ ನೇಬರ್ಹುಡ್ ವಿಲೇಜಸ್ ಆಗ್ಬೋದು, ಸರೌಂಡಿಂಗ್ ಅಲ್ಲಿ MDRT ಏಜೆಂಟ್ಸ್ ಅಂತ ಹುಡುಕಿದ್ರೆ ನೀವು ಸಿಗ್ತೀರಾ. ಸೊ ನಿಮ್ಮ ಹೆಸರು ಬರುತ್ತೆ, ರೈಟ್? ಸೊ 14 ಲಕ್ಷ ಅಡ್ವೈಸರ್ಸ್ ಇದ್ರೂ ಕೂಡ 17,000, 20,000, 30,000 ಅಡ್ವೈಸರ್ಸ್ ಅಷ್ಟೇ MDRT ಮಾಡ್ತಾರೆ. ಕಾರಣ ಎಸ್, ಹಾಗಾಗಿ ಅಷ್ಟು ಲಕ್ಷ ಜನದಲ್ಲಿ ನಿಮ್ಮನ್ನ ಪಿಕ್ ಮಾಡಬೇಕು ಅಂತಂದ್ರೆ ನೀವು MDRT ಆಗಿರ್ಬೇಕು. ಅದಕ್ಕೆ ಬ್ರ್ಯಾಂಡಿಂಗ್ ಅಂತ ಕರಿತೀನಿ. ಆ ಬ್ರ್ಯಾಂಡಿಂಗ್ ಇಂದ ನಿಮ್ಮ ಫರ್ದರ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಕಸ್ಟಮರ್ ಹತ್ರ ಇರುವಂತ ನಿಮ್ಮ ವ್ಯಾಲ್ಯೂ ಏನಿದೆ ಅದಕ್ಕೂ ಕೂಡ ಆಡ್ ಆನ್ ಆಗುತ್ತೆ. ಸೊ MDRT ಮಾಡೋದ್ರಿಂದ ಆಗೋದು ಎರಡನೇ ಬೆನಿಫಿಟ್, ನಿಮ್ದೇ ಆದಂತ ಬ್ರ್ಯಾಂಡಿಂಗ್, ರೈಟ್, ಕ್ರಿಯೇಟ್ ಆಗುತ್ತೆ. ಸೊ ಮೂರನೇ ವಿಷಯಕ್ಕೆ ಬಂದ್ರೆ, ಅಫ್ಕೋರ್ಸ್ ಎಲ್ರು ಎಲ್ಲಾ ಕೆಲಸ ಮಾಡೋದು ಆದಾಯಕ್ಕೋಸ್ಕರನೇ, ಲಾಭಕ್ಕೋಸ್ಕರನೇ. ಬಟ್ MDRT ಮಾಡೋದ್ರಿಂದ ಆಲ್ರೆಡಿ ಮಿನಿಮಮ್ ಇಷ್ಟು ಆದಾಯ ನೀವು ಮಾಡಲೇಬೇಕು, ತರಲೇಬೇಕು ಅಂತ ಫಿಕ್ಸ್ ಆಗಿರೋದ್ರಿಂದ ನಿಮ್ಮ ಪ್ರೆಸೆಂಟ್ ಇನ್ಕಮ್ ಏನಿದೆ, ಪ್ರೆಸೆಂಟ್ ಆದಾಯ ಏನಿದೆ, ಅದಕ್ಕಿಂತ ಹೆಚ್ಚಿಗೆ ಆದಾಯ ಈ MDRT ಮುಖಾಂತರ ನಿಮ್ಗೆ ಸಿಗುತ್ತೆ. ಇದರಿಂದ ನಿಮ್ಗೆ ಪ್ರತಿ ವರ್ಷ ಸಿಗುವಂತ ರಿನ್ಯೂವಲ್ ಆದಾಯ ಏನಿದೆ ಆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಸೊ MDRT ಟಾರ್ಗೆಟ್ ನ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮ ಇನ್ಕಮ್, ಪ್ರೆಸೆಂಟ್ ಇನ್ಕಮ್ ಏನಿದೆ ಅದಕ್ಕಿಂತ ಹೆಚ್ಚಿಗೆ ಇನ್ಕಮ್ ಆಗುತ್ತೆ. ಸೊ ಈ ಟಾರ್ಗೆಟ್ ಒಂದನ್ನ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ಇನ್ಕಮ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಆದಾಯ ಇನ್ಕ್ರೀಸ್ ಆಯ್ತು ಅಂದ್ರೆ ಬೇರೆ ಏನೆಲ್ಲ ಲಾಭ ಆಗುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ, ರೈಟ್? ವೆನ್ ಯು ಹ್ಯಾವ್ ಎ ಸಫಿಷಿಯಂಟ್ ಇನ್ಕಮ್, ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನಿಮ್ಮ ಅಸೆಟ್ ಚೇಂಜ್ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಚೇಂಜ್ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ವ್ಯಾಲ್ಯೂ ಚೇಂಜ್ ಆಗ್ಬೋದು, ಸೋಷಿಯಲ್ ವ್ಯಾಲ್ಯೂ ಎಟ್ಸೆಟ್ರಾ ಏನೇನೆಲ್ಲ ಇದೆ ಎಲ್ಲ ಆಡ್ ಆನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಎಲ್ರೂ ಶ್ರಮ ಪಡೋದು ಆದಾಯ ಜಾಸ್ತಿ ಆಗ್ಲಿ ಅಂತಾನೆ. ಸೊ ಇಟ್ಸ್ ಕಾಲ್ಡ್ ಇನ್ಕ್ರಿಮೆಂಟ್, ಅಥವಾ ನಿಮ್ಗೆ ಪ್ರಮೋಷನ್ ಸಿಕ್ಕಿದಾಗ ಏನ್ ಸಿಗುತ್ತೆ ಆದಾಯ, ಆ ಆದಾಯ ಸಿಗುತ್ತೆ ಅಂತ ಅನ್ಕೊಬಹುದು. ಇದರ ಜೊತೆಗೆ ಸಿಗುವಂತ ಎಕ್ಸ್ಟ್ರಾ ರಿವಾರ್ಡ್ಸ್ ನಿಮ್ಗೆ ಅಂತಂದ್ರೆ, ಸೊ MDRT ಕನ್ವೆನ್ಷನ್ ನಡೆಯುವಂತ ಜಾಗಕ್ಕೆ ನೀವು ವಿಸಿಟ್ ಮಾಡಬಹುದು, ಕನ್ವೆನ್ಷನ್ ಅಟೆಂಡ್ ಮಾಡಬಹುದು. ಅದಕ್ಕೆ ಬೇಕಾದಂತ ಎಕ್ಸ್ಪೆಂಡಿಚರ್ಸ್ಗೆ ಕಂಪ್ನಿಯಿಂದ ಅಡ್ವಾನ್ಸ್ ಕೂಡ ಪೇ ಮಾಡ್ತಾರೆ. ಸೊ ಪ್ರಾಪರ್ ಆಗಿ ಕಮಿಷನ್ ವೈಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೂಡ ಸಿಗುತ್ತೆ. ಸೊ ಲ್ಯಾಪ್ಟಾಪ್ ಅಡ್ವಾನ್ಸ್ ಆಗ್ಬೋದು, ಮೇ ಬಿ ಅದರ್ ಅಡ್ವಾನ್ಸ್ ಆಗ್ಬೋದು, ಇದು ಕೂಡ ಎಕ್ಸ್ಟ್ರಾ ರಿವಾರ್ಡ್ ಸಿಗುವಂತದ್ದು. ಇದಲ್ಲದೆ ನಿಮ್ಮಲ್ಲೇ ಆಗುವಂತ ಬದಲಾವಣೆ ಏನಪ್ಪಾ ಅಂತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ವ್ಯಾಲ್ಯೂ, ಇದು 100% ಇನ್ಕ್ರೀಸ್ ಆಗುತ್ತೆ. ಸೊ ಈ ಎಕ್ಸ್ಟ್ರಾ ರಿವಾರ್ಡ್ಸ್ ನಿಮ್ದಾಗಬೇಕು ಅಂತಂದ್ರೆ MDRT 2025 ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ. ಈಗ್ಲಿಂದನೇ ಪ್ಲಾನ್ ಮಾಡಿ, ಈಗ್ಲಿಂದನೇ ಯೋಚನೆ ಮಾಡಿ, ಈಗ್ಲಿಂದನೇ ಅದ್ರ ಹಿಂದೆ ಓಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ MDRT 2025 ನಿಮ್ದಾಗುತ್ತೆ, ರೈಟ್? ಬನ್ನಿ, ಹಾಗಿದ್ರೆ MDRT 2025 ಅಂತ ನಿಮ್ಮನ್ನ ನೀವು ಕರ್ಕೊಬೇಕಾದ್ರೆ, ಸೊ ನಿಮ್ಮನ್ನ ಗ್ಲೋಬಲಿ ರೆಕಗ್ನೈಸ್ ಮಾಡ್ಬೇಕಂತಾದ್ರೆ ನೀವು ಮಾಡ್ಬೇಕಾಗಿರೋಂಥ ಕೆಲಸ ಏನು, ಅಥವಾ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ 3 ರ್ಯಾಂಕ್ಸ್ ಇದೆ. ಮೊದಲನೇ ರ್ಯಾಂಕು MDRT, ಎರಡನೇ ರ್ಯಾಂಕು COT,
ಮೂರನೇ ರ್ಯಾಂಕು ಟಿಒಟಿ. ಸೊ ಮೊದಲನೇ ರ್ಯಾಂಕು MDRT, ಇದು ಬೇಸಿಕ್ ಲೆವೆಲ್. ಈ MDRT ಗೆ $1 million ರೌಂಡ್ ಟೇಬಲ್ ಅಂತ ಕರಿತೀವಿ. COT ಅಂದ್ರೆ ಕೋರ್ಟ್ ಆಫ್ ದಿ ಟೇಬಲ್. ಈ MDRT ಯ 3 ಟೈಮ್ಸ್ ಟಾರ್ಗೆಟ್ 3 ಟೈಮ್ಸ್ ಅಷ್ಟು ಟಾರ್ಗೆಟ್ ನ ಮಾಡಿದ್ರೆ COT ಅಂತ ಕರೀತಾರೆ. ಸೊ TOT ಅನ್ಬೇಕಾದ್ರೆ 6 ಟೈಮ್ಸ್ ಕರಿಬೇಕು. ಆಗಿದ್ರೆ ಬೇಸಿಕ್ ಲೆವೆಲ್ ಏನಿದೆ ಅಲ್ಲಿ ಬೇಸಿಕ್ ಲೆವೆಲ್ ಬಗ್ಗೆ ಯೋಚನೆ ಮಾಡೋದಾದ್ರೆ 9,84,900 ರೂಪಾಯಿಯಷ್ಟು ಆದಾಯ ನಿಮಗೆ ಜನವರಿ 1, 2024ರಿಂದ ಡಿಸೆಂಬರ್ 31, 2024ರ ಒಳಗೆ ನಿಮಗೆ ಇಷ್ಟು ಆದಾಯ ತಂದಿದ್ರೆ, ನೀವು ಆದಾಯ ತಂದಿದ್ರೆ ನಿಮ್ಮನ್ನ MDRT ಆಗಿ ಆದಾಯದ ಮುಖಾಂತರ ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಸೊ 9,84,900 ರೂಪೀಸ್ ಅಪ್ರಾಕ್ಸಿಮೇಟ್ಲಿ 10 lakhs ಅಂತಾನೆ ಈಸಿಯಾಗಿ ಅರ್ಥ ಮಾಡ್ಕೊಬಹುದು. ಸೊ 10 ಲಕ್ಷದ ಆದಾಯ ನೀವು ಈ ವರ್ಷದಲ್ಲಿ ತರೋದಾದ್ರೆ ನಿಮ್ಮನ್ನ MDRT 2025 ಅಂತ ಕರೀತಾರೆ. ಸೊ ಇದು ಆದಾಯದ ಮುಖಾಂತರ. ಆದಾಯ ಅಂದ್ರೆ ಏನು? ನಿಮ್ಮ ಅರ್ನಿಂಗ್ಸ್ ಮುಖಾಂತರ. ಸೊ ಇನ್ಸೆಂಟಿವ್ಸ್ ಆಗ್ಬೋದು, ಸ್ಯಾಲರಿ ಕಮಿಷನ್ಸ್ ಆಗ್ಬೋದು, ಎಟ್ಸೆಟ್ರಾ. ಸೊ ಎಲ್ಲ ಸಿಗುವಂತದ್ದು ಏನಿದೆ ಇಲ್ಲಿ ಆದಾಯ ಅಂತ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ 9,84,900 ರೂಪೀಸ್ ನಿಮ್ಮ ಈ ವರ್ಷದ ಆದಾಯ ಆಗಿದ್ರೆ ನಿಮ್ಮನ್ನ MDRT ಅಂತ ಟ್ರೀಟ್ ಮಾಡ್ತಾರೆ. ಸೊ ಅಕಸ್ಮಾತ್ ಆದಾಯ ಆಗ್ಲಿಲ್ಲ, ಪಾಲಿಸಿ ಪ್ರೀಮಿಯಂ, ಹೊಸ ಪ್ರೀಮಿಯಂ ಜೊತೆ ನಾನು ತರ್ತೀನಿ ಅನ್ನೋದಾದ್ರೆ ಸೊ 39,39,600 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 39,40,40,000 ರೂಪಾಯಿಯಷ್ಟು ಪ್ರೀಮಿಯಂನ ನೀವು ಹೊಸ ಪ್ರೀಮಿಯಂನ ತಂದ್ರೆ, ಹೊಸ ಪಾಲಿಸಿಯ ಹಣ ನಿಮ್ದಾಗಿದ್ರೆ ಆಗ್ಲೂ ಕೂಡ ನಿಮ್ಮನ್ನ ಪ್ರೀಮಿಯಂ ವೈಸ್ ಅಲ್ಲಿ MDRT 2025 ಅಂತ ಪರಿಗಣನೆ ಮಾಡ್ತಾರೆ. ಸೊ ಇಲ್ಲಿ ನೀವು ತರುವಂತ ಸಿಂಗಲ್ ಪ್ರೀಮಿಯಂ ಅಮೌಂಟ್ ಏನಿದೆ, ಆ ಸಿಂಗಲ್ ಪ್ರೀಮಿಯಂ ಅಮೌಂಟ್ಗೆ 6% ಅಷ್ಟೇ ಲೆಕ್ಕ ಹಾಕ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಲೆಕ್ಕ ಹಾಕೋದಿಲ್ಲ. ಸೊ ರೆಗ್ಯುಲರ್ ಪ್ರೀಮಿಯಂ ಬರುವಂತದ್ದೆಲ್ಲ ಅದಕ್ಕೂ ಕೂಡ ಪೂರ್ತಿ ಕನ್ಸಿಡರೇಷನ್ ಇರುತ್ತೆ. ಸೊ ಮಾಡ್ಬೇಕಾಗಿರುವಂತದ್ದು ಎಷ್ಟೇ? 9,84,900 ರೂಪಾಯಿ ಏನಿದೆ, ಇದನ್ನ ನೀವು ಜನವರಿ 1ರಿಂದ ಡಿಸೆಂಬರ್ 31 ತರಬೇಕು. ತರ್ತೀರಾ? ಸೊ MDRT 2025 ಅಂತ ಅನ್ಸ್ಕೊಳ್ತೀರಾ ಅಂತ ಖಂಡಿತವಾಗ್ಲು ಆಶಿಸ್ತಿದ್ದೀನಿ. ಸೊ ಇದರ 3 ಪಟ್ನ ನೀವು ತಂದ್ರೆ 29,54,700 ರೂಪಾಯಿ ಆದಾಯ ಬಂದ್ರೆ ನಿಮ್ಮನ್ನ COT ಅಂತ ಕರೀತಾರೆ. ಹಾಗೆ 6 ಪಟ್ಟು ತಂದ್ರೆ 59,09,400 ರೂಪಾಯಿಯಷ್ಟು ಇನ್ಕಮ್ ನ ನೀವು ತಂದ್ರೆ ನಿಮ್ಮನ್ನ COT ಅಂತ ಟ್ರೀಟ್ ಮಾಡ್ತಾರೆ. ಸೊ ಪ್ರೀಮಿಯಂ ವೈಸ್ ಕೂಡ ಅಷ್ಟೇ, 1,88,18,800 ರೂಪಾಯಿ ಆದ್ರೆ COT. ಸೊ 2,36,37,600 ರೂಪಾಯಿನ ಪ್ರೀಮಿಯಂ ರೂಪದಲ್ಲಿ ತಂದ್ರೆ ನಿಮ್ಮನ್ನ TOT ಅಂತ ಕರೀತಾರೆ. ಸೊ ನೀವು 2 ರೂಪದಲ್ಲಿ, ಆದಾಯದ ರೂಪದಲ್ಲಿ ಅಥವಾ ಪ್ರೀಮಿಯಂ ರೂಪದಲ್ಲಿ ನೀವು MDRT 2025 ಅಂತ ಕರ್ಕೊಬಹುದು. ಸೊ ಹಾಗಿದ್ರೆ ಗೊತ್ತಾಯ್ತಲ್ಲ MDRT 2025 ಟಾರ್ಗೆಟ್ ಹೇಗಿದೆ, ಎಷ್ಟು ಈಸಿ ಆಗಿದೆ ಅಂತ ನೀವು ಅಂದ್ಕೊಳ್ತಿರೋ ಅಷ್ಟು ಈಸಿಯಾಗಿ, ಅಷ್ಟೇ ಸಿಂಪ್ಲಿಫೈಡ್ ಆಗಿ ಕೆಲಸ ಮಾಡೋದ್ರಿಂದ ಅರ್ಥ ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬಹುದು. ಸ್ನೇಹಿತರೆ, ಎಲ್ರಿಗೂ ಗೊತ್ತಿರುವಂತ ವಿಷಯ, ಯಾವುದೇ ಟಾರ್ಗೆಟ್ ಆಗ್ಲಿ, ಯಾವುದೇ ಕಷ್ಟಕರವಾದ ಕೆಲಸ ಆಗ್ಲಿ, ಅದನ್ನ ಕಷ್ಟ ಅಂತ ಅಂದ್ಕೊಂಡ್ರೆ ಸದ್ಯವಾಗ್ಲೂ ಖಂಡಿತವಾಗ್ಲೂ ಅದನ್ನ ಅಸಾಧ್ಯ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಎಷ್ಟು ಸಿಂಪ್ಲಿಫೈಡ್ ಆಗಿ ನಾವು ಕಂಪ್ಲೀಟ್ ಮಾಡಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈಡ್, ಅದನ್ನ ಸರಳತೆ ರೂಪದಲ್ಲಿ ತರ್ತಾ ಹೋದ್ರೆ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು. ಸೊ ಉದಾಹರಣೆಗೆ ಹೇಳ್ಬೇಕಾದ್ರೆ, ಒಂದು ಬೆಟ್ಟ ಅಂತ ಅಂದ್ಕೊಂಡ್ರೆ ಬೆಟ್ಟನು ಕೂಡ ಪುಡಿ ಮಾಡುವಂತ ಸಾಮರ್ಥ್ಯ ಇದೆ. ಆ ಬೆಟ್ಟನ ಪುಡಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಆದಂತ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಆ ದೊಡ್ಡ ಬೆಟ್ಟನ ಸಣ್ಣ ಸಣ್ಣ ಕಲ್ಲುಗಳಾಗಿ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ನಮ್ಗೆ ಇರ್ಬೇಕಾದ್ರೆ MDRT 2025 ಮಾಡೋದು ಕಷ್ಟ ಅನ್ಸುತ್ತಾ? ಎಸ್. ಹಾಗಾಗಿ ಸಿಂಪ್ಲಿಫೈಡ್ ವೇ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ, ಈಸಿ ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ಈಸಿ ಅಂತೇಳಿ ಸುಮ್ಮನೆ ಕೂತ್ರೆ ಆಗಲ್ಲ, ಕೆಲಸ ಮಾಡಬೇಕು. ಓಕೆ, ಸೊ ಈಸಿ ಸ್ಟೆಪ್ಸ್ ಆಫ್ ಡೂಯಿಂಗ್ MDRT. ಸೊ ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಿಮ್ದೇ ಆದಂತ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಸೊ ಜನವರಿ 1, 2024 ಡಿಸೆಂಬರ್ 31, 2024 MDRT ಅಸೋಸಿಯೇಷನ್ ಇಟ್ಟಿರುವಂತ ಡೆಡ್ ಲೈನ್. ಆದ್ರೆ ನಿಮ್ದೇ ಆದಂತ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಯಾವ ಡೇಟ್ಗೆ MDRT ಡಿಕ್ಲೇರ್ ಮಾಡ್ತೀರಾ? ಸೊ ಡಿಸೆಂಬರ್ 31ಗೆ ಡಿಕ್ಲೇರ್ ಮಾಡ್ತೀರಾ, ನವೆಂಬರ್ 30ಗೆ ಡಿಕ್ಲೇರ್ ಮಾಡ್ತೀರಾ? ಸೊ ಯಾವ ಡೇಟ್ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಆ ಡೇಟ್ ಕೂಡ ಸ್ಪೆಸಿಫಿಕ್ ಆಗಿ ಡೇಟು, ಮಂತ್, ಇಯರ್ ಇದೇ ರೀತಿನೇ ಇರಬೇಕು. ಸೊ ಇಯರ್ ಬಂದು 2024, ಬೇರೆ ಆಪ್ಷನ್ ಇಲ್ಲ. ಡೇಟು ಮತ್ತೆ ಮಂತ್ ನಿಮ್ಮ ಕಂಟ್ರೋಲ್ ಇದೆ. ಯಾವ ಡೇಟ್ಗೆ ನೀವು MDRT ನ ಡಿಕ್ಲೇರ್ ಮಾಡ್ತೀರಾ, MDRT ನ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಾಗಿ ನೀವು ನೆಕ್ಸ್ಟ್ ಕೆಲಸಗಳನ್ನ ರೂಪಿಸ್ಕೋಬಹುದಾಗುತ್ತೆ. ಸೊ ಡೇಟ್ ಅಂತಂದ್ರೆ ನಿಮ್ದೇ ಆದಂತ ಒಂದು ಸ್ಪೆಸಿಫಿಕ್ ಡೇಟ್ ಸೆಲೆಕ್ಟ್ ಮಾಡಿ. ಮೇ ಬಿ ಮೆಮೊರೇಬಲ್ ಡೇಟ್ ಯಾವ್ದಾದ್ರು ಆಗ್ಬೋದು. ಸೊ ನಿಮ್ಮ ಮಕ್ಕಳ ಬರ್ತ್ಡೇ ಆಗ್ಬೋದು, ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಆಗ್ಬೋದು, ಮೇ ಬಿ ಎನಿ ಸ್ಪೆಸಿಫಿಕ್ ಡೇ. ಆ ಪರ್ಟಿಕ್ಯುಲರ್ ಡೇ ನ ಡಿಸೈಡ್ ಮಾಡ್ಕೊಳ್ಳಿ. ಆ ಡೇ ಒಳಗಡೆ MDRT ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಈ ಡೇಟ್ ಏನಿದೆ, ಈ ಡೇಟ್ ನ ನಿಮ್ಮ MDRT 2025 ಅಂತ ಹೇಳಿ
ಈ ಡೇಟು ಪ್ರತಿ ಕ್ಷಣ ನಿಮ್ಮ ಕಣ್ಣು ಕಾಣಿಸ್ಬೇಕು, ಪ್ರತಿ ದಿನ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಬೇಕು ಅಂತ ಪ್ಲೇಸಸ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಟೈಮಿಂಗ್ಸ್ ಕೂಡ ಯು ಕ್ಯಾನ್ ಸ್ಪೆಸಿಫೈ ಇಟ್. ಬಿ ಸ್ಪೆಸಿಫಿಕ್ ಆಗೋದಾದ್ರೆ ಆಫೀಸ್ ಅವರ್ಸ್ ಆಗಿರೋದ್ರಿಂದ ಲೇಟ್ 5:30 ಡಿಕ್ಲೇರ್ ಮಾಡ್ತಾರೆ ಅನ್ನೋದಾದ್ರು ಮಾಡ್ಬೋದು. ಇಲ್ಲ ಅರ್ಲಿ ಮಾರ್ನಿಂಗ್ ಮಂತ್ ಎಂಡ್ ಅಲ್ಲಿ ಇಟ್ಟು ನಿಮ್ಮ ಇನ್ಕಮ್ ಜನರೇಟ್ ಮಾಡುವಂತ ನೆಕ್ಸ್ಟ್ ಏನಿದೆ 11:30 ಇಟ್ಕೊಳ್ತೀನಿ ಅಂದ್ರು ನೀವು ಅಷ್ಟು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ತೀರಾ ಅಂದ್ರೆ ಖಂಡಿತವಾಗ್ಲೂ ಫಿಕ್ಸ್ ಮಾಡ್ಕೊಳ್ತೀರಾ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಈ ಡೇಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಸ್ಟಮೈಸ್ಡ್ ಆಗಿ ನೀವು ಅದನ್ನ ಪ್ರೋಸೆಸ್ ಮಾಡ್ಕೊಬೇಕು ಅಂತಂದ್ರೆ ಖಂಡಿತವಾಗ್ಲೂ ಡೇಟ್ ಬಹಳ ಸ್ಪೆಸಿಫಿಕ್ ಆಗಿ ಇರ್ಬೇಕಾಗಿ ಬರುತ್ತೆ. ಸೊ December 31st ಅಂತ ಲಾಸ್ಟ್ ಮಿನಿಟ್ ವರೆಗೂ ಇಟ್ಕೊಂಡ್ರೆ ಸಾಕಷ್ಟು ಸಲ ಮಿಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನನಗೂ ಆಗಿದ್ದು ಅದೇ ಚಾನ್ಸು. ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗಿ ಬೇರೆ ಒಂದಷ್ಟು ಸಮಯ ಬೇರೆದಕ್ಕೋಸ್ಕರ ಎಮರ್ಜೆನ್ಸಿ ಆಗಿ ಸ್ಪೆಂಡ್ ಮಾಡ್ಬೇಕಾಗಿ ಬಂದಿದ್ರಿಂದ MDRT ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ December 31st ಅಂದ್ರೆ ಅಡ್ವಾನ್ಸ್ಡ್ ಆಗಿ ಪ್ಲಾನ್ ಮಾಡ್ಕೊಂಡು ಒಂದು ಡೇಟ್ ನ ಸೆಟ್ ಮಾಡ್ಕೊಳ್ಳಿ. ರೈಟ್. ಸೊ ಮಾಡ್ಬೇಕಾಗಿರುವಂತ ಮೊದಲನೇ ಕೆಲಸ, ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಆಗೋದಿಲ್ಲ. ಸೊ ಮೊದಲನೇದಾಗಿ ಸೆಟ್ ಎ ಗೋಲ್. ನೆಕ್ಸ್ಟ್ ಎರಡನೇ ಸ್ಟೆಪ್, ಸಿಂಪ್ಲಿಫೈ ದ ಟೋಟಲ್ ಟಾರ್ಗೆಟ್ ಇಂಟು, ರೈಟ್. ಸೊ ಟೋಟಲ್ ಟಾರ್ಗೆಟ್ ಅಮೌಂಟ್ ಏನಿದೆ, ಟೋಟಲ್ ಟಾರ್ಗೆಟ್ ಏನಿದೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೋಬೇಕು, ಕಡಿಮೆ ಮಾಡ್ತಾ ಹೋಗ್ಬೇಕು. ಸೊ ನಿಮ್ಮ ಮುಂದೆ 10 ತಿಂಗಳಿದೆ ಅಂತಂದ್ರೆ ಟೋಟಲ್ ಟಾರ್ಗೆಟ್ ನ ಡಿವೈಡ್ ಬೈ 10 ಮಾಡಿ ಅದನ್ನ ಮಂತ್ಲಿ ಕನ್ವರ್ಟ್ ಮಾಡಿ. ಸೊ ಒಂದು ಭಾಗ ಬರುತ್ತೆ. ಆ ಒಂದು ಭಾಗನ ಮತ್ತೆ ಎಷ್ಟು ವಾರ ಇದೆಯೋ ಆ ವಾರಕ್ಕೆ ಡಿವೈಡ್ ಮಾಡಿ 4 ಭಾಗ ಆಗ್ಬೋದು ಅಥವಾ 5 ಭಾಗ ಆಗ್ಬೋದು. ಮತ್ತೆ ಆ ಒಂದು ಭಾಗನ 7 ದಿನಕ್ಕೆ ಡಿವೈಡ್ ಮಾಡಿ. ಸೊ 7 ದಿನಕ್ಕೆ ಡಿವೈಡ್ ಮಾಡಿದ್ರೆ ಬರುವಂತ ಒಂದು ಭಾಗ ಏನಿದೆಯಲ್ಲ ಆ ಭಾಗ ನಿಮ್ಮ ಡೈಲಿ ಟಾರ್ಗೆಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಟೋಟಲ್ ಟಾರ್ಗೆಟ್ ಏನಿದೆ 10 ಮಂತ್ಸ್ ಇದ್ರೆ ನಿಮ್ಮ ಮುಂದೆ, 11 ಮಂತ್ಸ್ ಇದ್ರೆ 11 ಡಿವೈಡ್ ಮಾಡಿ, 10 ಇದ್ರೆ 10ರಿಂದ ಡಿವೈಡ್ ಮಾಡಿ, 8 ಇದ್ರೆ 8ರಿಂದ ಡಿವೈಡ್ ಮಾಡಿ. ಅದು ನಿಮ್ಮ ಮಂತ್ಲಿ ಟಾರ್ಗೆಟ್ ಆಗುತ್ತೆ. ಆ ಮಂತ್ಲಿ ಟಾರ್ಗೆಟ್ ನ ಅಗೇನ್ ಡಿವೈಡೆಡ್ ಬೈ 4 or 5 ಅಕಾರ್ಡಿಂಗ್ ಟು ದ ವೀಕ್ಸ್. ಎಷ್ಟು ವಾರಗಳು ಬರುತ್ತೋ ಆ ತಿಂಗಳು ಅದನ್ನ ಡಿವೈಡ್ ಮಾಡಿ, ಅದು ನಿಮ್ಮ ವಾರದ ಟಾರ್ಗೆಟ್ ಆಗುತ್ತೆ. ಆ ವಾರದ ಟಾರ್ಗೆಟ್ ನ ಡಿವೈಡೆಡ್ ಬೈ 7 ಮಾಡಿ ನಿಮ್ಮ ಡೈಲಿ ಟಾರ್ಗೆಟ್ ಆಗುತ್ತೆ. ಸೊ ಈ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಪ್ರತಿದಿನ ನಿಮ್ಮ ಟಾರ್ಗೆಟ್ ಏನಿದೆ, ನೀವು ಮಾಡಬೇಕಾಗಿರುವಂತ ಬಿಸ್ನೆಸ್ ಎಷ್ಟು, ನೀವು ತರಬೇಕಾಗಿರುವಂತ ಆದಾಯ ಎಷ್ಟು ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಫೋಕಸ್ ಏನಿದ್ರು ಆ ಡೈಲಿ ಟಾರ್ಗೆಟ್ ಮೇಲೆ ಅಷ್ಟೇ ಇರಬೇಕು. ಆ ಡೈಲಿ ಟಾರ್ಗೆಟ್ ತರೋದಷ್ಟೇ ಇರಬೇಕು. ಅಟ್ ಎನಿ ಕಾಸ್ಟ್ ಆ ದಿನ ಮುಗಿಯೋ ಅಷ್ಟರೊಳಗಡೆ ಆ ಟಾರ್ಗೆಟ್ ನ ನೀವು ಕಂಪ್ಲೀಟ್ ಮಾಡ್ತಾ ಬಂದ್ರೆ ನೆಕ್ಸ್ಟ್ ಎಲ್ಲಾ ಟಾರ್ಗೆಟ್ಸ್ ಕೂಡ ಈಸಿಯಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ತದೆ. ಅರ್ಥ ಆಯ್ತು ಅನ್ಕೊಳ್ತೀನಿ ಸ್ನೇಹಿತರೆ. ರೈಟ್. ಸೊ ಬೆಟ್ಟನ ಸಣ್ಣ ಸಣ್ಣ ರೂಪಕ್ಕೆ ತಂದು ನಿಮಗೆ ಬೇಕಾದ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಬ್ರೇಕ್ ಅದನ್ನ ಸಿಂಪ್ಲಿಫೈ ಮಾಡಲೇಬೇಕು. ಸೊ ತುಂಡುಗಳಾಗಿ ಮಾಡಿ ನಿಮ್ಮ ಸ್ಟೇಜಿಗೆ ತರಬೇಕು. ಹಾಗೆ ಟೋಟಲ್ ಟಾರ್ಗೆಟ್ ಏನಿದೆ, ಮಂತ್ಲಿ ಟಾರ್ಗೆಟ್, ವೀಕ್ಲಿ ಟಾರ್ಗೆಟ್ ಮತ್ತೆ ಡೈಲಿ ಟಾರ್ಗೆಟ್ ಅಂತ ಸ್ಪ್ಲಿಟ್ ಮಾಡ್ಕೊಳ್ತಾ ಹೋಗಿ ನಿಮಗೆ 100% ಟಾರ್ಗೆಟ್ ಸೆಟ್ ಆಗುತ್ತೆ. ಆ ಟಾರ್ಗೆಟ್ ನ ಫೋಕಸ್ ಮಾಡ್ತಾ ಹೋದ್ರೆ ನಿಮ್ಮ MDRT 2025 ಕಂಪ್ಲೀಟ್ ಆಗಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಮಾಡ್ಬೇಕಾಗಿರುವಂತ ಮೂರನೇ ಕೆಲಸ ಏನಿದೆ, ಆ ಮೂರನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಿಗುವಂತ ಡೈಲಿ ಟಾರ್ಗೆಟ್ ಸಿಗುತ್ತೆ. ಸೊ ಆಲ್ರೆಡಿ ಡೈಲಿ ಟಾರ್ಗೆಟ್ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಆ ಡೈಲಿ ಟಾರ್ಗೆಟ್ ಕೂಡ ಪ್ರೀಮಿಯಂ ವೈಸ್ ಕಂಪ್ಲೀಟ್ ಮಾಡ್ತೀರಾ ಅಥವಾ ಇನ್ಕಮ್ ವೈಸ್ ಕಂಪ್ಲೀಟ್ ಮಾಡ್ತೀರಾ ಅಥವಾ ಪಾಲಿಸೀಸ್ ವೈಸ್ ಕಂಪ್ಲೀಟ್ ಮಾಡ್ತೀರಾ. ಸೊ ಇದನ್ನ ಸ್ಪೆಸಿಫಿಕ್ ಆಗಿ ನೀವು ಡಿಸೈಡ್ ಮಾಡ್ಕೊಂಬಿಡಿ. ಸೊ ಇನ್ಕಮ್ ವೈಸ್ ಹೋಗ್ತೀರಾ ಅಂತಂದ್ರೆ ಆ ದಿನದ ಇನ್ಕಮ್ ಏನಿದೆ ಅದು ಅಟ್ ಎನಿ ಕಾಸ್ಟ್ ಬರಲೇಬೇಕು. ಸೊ ಪ್ರೀಮಿಯಂ ವೈಸ್ ಮಾಡ್ತೀರಾ ಅಂತಂದ್ರೆ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂನ ಆ ದಿನದಲ್ಲಿ ನೀವು ತರಲೇಬೇಕು. ಸೊ ಇಂದಿನ ದಿನ ಹೆಚ್ಚಿಗೆ ಬಂದಿತ್ತು ಅಂದ್ರೆ ಈ ದಿನ ನೀವು ರಿಲ್ಯಾಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಮುಂದಿನ ಟಾರ್ಗೆಟ್ ನ ಅಡ್ವಾನ್ಸ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಪ್ರತಿ ಟಾರ್ಗೆಟ್ ಏನಿದೆ, ಪ್ರತಿ ದಿನದ ಟಾರ್ಗೆಟ್ ಏನಿದೆ, ಪ್ರೀಮಿಯಂ ಆಗ್ಬೋದು, ಇನ್ಕಮ್ ಆಗ್ಬೋದು, ಪಾಲಿಸೀಸ್ ಆಗ್ಬೋದು, ಇದರ ರೂಪದಲ್ಲಿ ಡಿವೈಡ್ ಮಾಡ್ತಾ ಹೋಗಿ. ಪಾಲಿಸೀಸ್ ಅಂತ ಬಂದಾಗ್ಲೂ ಕೂಡ ಅಲ್ಲಿ ಒಂದು ಮೌಲ್ಯ ಇರಲೇಬೇಕು. ಆ ಪಾಲಿಸಿ ಎಗೇನ್ ಪ್ರೀಮಿಯಂ ಅಥವಾ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಪಾಲಿಸೀಸ್ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಸಣ್ಣ ಸಣ್ಣ ಪ್ರೀಮಿಯಂ ತಂದು ಕೂಡ ನಂಬರ್ಸ್ ಜಾಸ್ತಿ ಮಾಡ್ತಾ ನೀವು MDRT ಕೂಡ ಕಂಪ್ಲೀಟ್ ಮಾಡಬಹುದು. ಸೊ ಅಲ್ಟಿಮೇಟ್ ಆಗಿ ಪಾಲಿಸಿಗೆ ಒಂದು ಪ್ರೀಮಿಯಂ ಅಮೌಂಟ್ ಇದ್ದೇ ಇರುತ್ತೆ. ಅದರ ಪ್ರಕಾರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಏನ್ ಪಾಲಿಸಿ ಇದೆ, ಪ್ರೀಮಿಯಂ ಇದೆಯೋ ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ
ಹೋಗಿ. ಸ್ನೇಹಿತರೆ, 3ನೇ ಸ್ಟೆಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ 3ನೇ ಸ್ಟೆಪ್ ನ ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ MDRT 2025 ಖಂಡಿತವಾಗ್ಲೂ ನಿಮ್ಮ ಅಸೆಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಈ 5 ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ತಾ ಹೋದ್ರೆ ಲೈಫ್ ಲಾಂಗ್ ನೀವು MDRT ಆಗದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರತಿ ವರ್ಷ ಕೂಡ MDRT ಆಗ್ತಾನೆ ಇರ್ತೀರಾ ಅನ್ನೋ ಒಂದು ಅಶ್ಯೂರೆನ್ಸ್ ಕೂಡ ನಾನು ಕೊಡ್ತಾ ಇದ್ದೀನಿ. ಮತ್ತೆ 4ನೇದು, ಸೊ ಅವತ್ತಿನ ಕೆಲಸ ಏನ್ ಮಾಡಿದೀವಿ ಅದರ ಬಗ್ಗೆ ಲೆಟ್ಸ್ ಹ್ಯಾವ್ ಒನ್ ರಿವ್ಯೂ. ಸೊ ಮಲಗಲಿಕ್ಕಿಂತ ಮುಂಚೆ, ಬಿಫೋರ್ ಗೋಯಿಂಗ್ ಟು ಬೆಡ್, ಅವತ್ತಿನ ಮೀಟಿಂಗ್ಸ್ ಏನಿದೆ ಅದರ ಬಗ್ಗೆ ಒಂದು ರಿವ್ಯೂ ಇಟ್ಕೊಳ್ಳಿ. ಆ ರಿವ್ಯೂ ಅಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ: ನಾನು ಏನ್ ಮಾತಾಡಿದೆ, ಏನ್ ಕ್ಲೋಸ್ ಆಯ್ತು, ಯಾಕೆ ಕ್ಲೋಸ್ ಆಗ್ಲಿಲ್ಲ, ಯಾಕೆ ಕ್ಲೋಸ್ ಆಯ್ತು. ಸೊ ಇದ್ರ ಬಗ್ಗೆ ಒಂದು ಸಣ್ಣ ನಿಮ್ಮ ರಿವ್ಯೂ ನಿಮ್ಮಲ್ಲೇ ಅನಲೈಸ್ ಮಾಡ್ಕೊಳ್ಳಿ. ಆ ಅನಲೈಸೇಷನ್ ಇಂದ ಮುಂದೆ ಆಗುವಂತ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೋದು. ಮತ್ತೆ ಪ್ರತಿದಿನ ನೀವು ಮೀಟ್ ಮಾಡಬೇಕಾಗಿರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ಲೋಸಿಂಗ್ ಆಗಿರ್ಬೇಕು. ಸೊ ಮೀಟ್ ದ ಪೀಪಲ್ ವಿತ್ ದ ಪರ್ಪಸ್ ಆಫ್ ಕ್ಲೋಸಿಂಗ್. ಸೊ ಕ್ಲೋಸಿಂಗ್ ಅಂತಂದ್ರೆ ನಾಟ್ ಬೈ ಸೆಲ್ಲಿಂಗ್ ಫೋರ್ಸ್ಫುಲಿ. ಡ್ರೀಮ್ಸ್ ಇರ್ಬೋದು, ಅವ್ರ ನೀಡ್ಸ್ ಇರ್ಬೋದು, ಅವ್ರಿಗೆ ಸೊಲ್ಯೂಷನ್ಸ್ ಏನಿದೆ ಆ ಸೊಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಉದ್ದೇಶದ ಮುಖಾಂತರ ಕ್ಲೋಸ್ ಮಾಡಿ, ಆಟೋಮೆಟಿಕ್ ಆಗಿ ಆಗತ್ತೆ. ರೈಟ್? ಸೊ ರಿವ್ಯೂ ಆಫ್ ಮೀಟಿಂಗ್ಸ್. ಸೊ ಮೀಟಿಂಗ್ಸ್ ಏನಿದೆ ಅದರ ಬಗ್ಗೆ ತಮ್ಮಲ್ಲೇ ಒಂದು ಚರ್ಚೆ ಮಾಡ್ತಾ ಸ್ಟಾರ್ಟ್ ಮಾಡಿ, ಏನಾಯ್ತು, ಏನಾಗ್ಲಿಲ್ಲ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ಸಿಗುತ್ತೆ. ಇದು 4ನೇ ಸ್ಟೆಪ್. ಆಗ್ಬೇಕಾಗಿರೋಂತ 5ನೇ ಸ್ಟೆಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕೀಪ್ ಎ ರೆಕಾರ್ಡ್ ಆಫ್ ಕಂಪ್ಲೀಟೆಡ್. ಇಲ್ಲಿ ತನಕ ಏನ್ ಕಂಪ್ಲೀಟ್ ಆಗಿದೆ, ಮತ್ತೇನ್ ಕಂಪ್ಲೀಟ್ ಮಾಡ್ಬೇಕು, ಅದರ ಬಗ್ಗೆ ನಿಮ್ಗೆ ರೆಕಾರ್ಡ್ ಇರ್ಬೇಕು. ಇದನ್ನ ರೆಕಾರ್ಡ್ ಇಟ್ಕೋಬೇಕು ಅಂತಾನೆ ಮೂಲವಾಗಿ ತಿಳ್ಕೊಬೇಕಾಗಿರುವಂತದ್ದು ಎಲಿಜಿಬಿಲಿಟಿ ಪ್ರೀಮಿಯಂ ಏನಿದೆ, ಎಲಿಜಿಬಿಲಿಟಿ ಇನ್ಕಮ್ ಏನಿದೆ, ಅದನ್ನ ಹಾಗೆ ಹೇಳಿರೋ ಹಾಗೆ ಅದನ್ನ ಮಾನಿಟರ್ ಮಾಡ್ತಾ ಹೋಗಿ. ರೆಕಾರ್ಡ್ ನ ನೀವೇ ಮಾನಿಟರ್ ಮಾಡ್ತಾ ಹೋಗಿ, ರೆಕಾರ್ಡ್ ನ ನೀವೇ ಮೇಂಟೈನ್ ಮಾಡ್ತಾ ಹೋಗಿ. ಸೊ ನಿಮ್ಮ ಟ್ರ್ಯಾಕ್ ಈಸಿ ಆಗತ್ತೆ. ನಿಮ್ಮ ಸ್ಟೆಪ್, ನೀವೇನ್ ಅನ್ಕೊಂಡಿರೋ ನಿಮ್ಮ ಗೋಲ್ 100% ಸಕ್ಸಸ್ಫುಲ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಸ್ನೇಹಿತರೆ, ಇಲ್ಲಿ ತನಕ ಹೇಳಿದ ವಿಷಯಗಳು ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೋದಾದ್ರೆ ಲೈಕ್ ಮಾಡಿ, ಆಗ್ಲಿಲ್ಲ ಅನ್ನೋದಾದ್ರೂ ಕೂಡ ತೊಂದರೆ ಇಲ್ಲ, ಯು ಕ್ಯಾನ್ ಗಿವ್ ಥಮ್ಸ್ ಡೌನ್. ಹಾಗೆ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಲಿ ಫ್ಯೂಚರ್ ಬರೋಂತ ಎಲ್ಲಾ ವಿಡಿಯೋಸ್ ನಿಮ್ದಾಗತ್ತೆ. ಸೊ ಮತ್ತೆ ಈ MDRT ಗೆ ಸಂಬಂಧಪಟ್ಟಂತ ನಿಮಗೆ ಪರ್ಸನಲ್ ಮೆಂಟರ್ಶಿಪ್ ಏನಾದ್ರು ಬೇಕಿದ್ರೆ ನಾನು ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಗೆ ಪರ್ಸನಲ್ ಮೆಂಟರ್ಶಿಪ್ ಅಂತಾಗಿ ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ನಾನು ನಿಮ್ಮನ್ನ ಮಾನಿಟರ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ವಾಟ್ಸಪ್ ಗ್ರೂಪ್ ಏನ್ ಕೊಟ್ಟಿದ್ದೀನಿ, ಗ್ರೂಪ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದಕ್ಕೆ ಜಾಯ್ನ್ ಆಗಿ ಐ ಆಮ್ ಇಂಟ್ರೆಸ್ಟೆಡ್ ಫಾರ್ ಡೂಯಿಂಗ್ MDRT ಅಂತ ನೀವು ಮೆಸೇಜ್ ಮಾಡಿದ್ರೆ ಅದಕ್ಕೆ ಸ್ಪೆಷಲ್ ಕನ್ಸಿಡರೇಷನ್ ಕೊಟ್ಟು, ಸೊ ಅಫ್ ಕೋರ್ಸ್ ದೇರ್ ವಿಲ್ ಬಿ ಸಮ್ ಫೀಸ್ ಫಾರ್ ದಟ್. ಆ ಫೀಸ್ ಅನ್ನ ಪೇ ಮಾಡೋದಕ್ಕೆ ನೀವು ಒಪ್ಪೋದಾದ್ರೆ ಸೊ ಪರ್ಸನಲ್ ಆಗಿ ಮೆಂಟರ್ಶಿಪ್ ಮಾಡ್ಲಿಕ್ಕೆ ಕೂಡ ನಾನು ರೆಡಿ ಇದ್ದೀನಿ. ಸೊ ಅದಕ್ಕೆ ಬೇಕಾದಂತ ಆಕ್ಟಿವಿಟೀಸ್ ಆಲ್ರೆಡಿ ನಡೀತಾ ಇದೆ. ಅದರ ಜೊತೆ ನಿಮ್ಮನ್ನು ಎಂಗೇಜ್ ಮಾಡ್ಕೊಳ್ತೀನಿ. ಸೊ ಅಟ್ ದ ಎಂಡ್ ಆಫ್ ಎ ಇಯರ್, ಸೊ ನಿಮ್ಮ MDRT 2025 ಕನ್ಸೇನಾಗಿದೆ ಅದನ್ನ ನನಸಾಗೋದಕ್ಕೆ ಮ್ಯಾಕ್ಸಿಮಮ್ ಏನ್ ಪ್ರಯತ್ನ ಪಡಬೇಕು ಅದನ್ನ ನಾನು ಪಡ್ತೀನಿ. ಜೊತೆಗೆ MDRT 2025 ಜೊತೆಲಿ ನಿಮ್ಮ ಆದಾಯ ಏನಿದೆ ಆದಾಯನ 100% ಇನ್ಕ್ರೀಸ್ ಮಾಡ್ಕೊಳ್ತೀರ ಅನ್ನೋ ಭರವಸೆ ಜೊತೆ ಹೇಳ್ತಾ ಇದ್ದೀನಿ. ಸೊ ನಾನು ಸುಮಾರು 20 ವರ್ಷದಿಂದ ಈ ಪ್ರೊಫೆಷನ್ ಇದ್ದೀನಿ. 13 ವರ್ಷ MDRT ಆಗಿದೆ. ರೈಟ್? ಸೊ ಎಲ್ಲ ಮೈಂಡ್ ಗೇಮ್ ಅಷ್ಟೇ, ಮೈಂಡ್ ಸೆಟ್ ಗೇಮ್ ಅಷ್ಟೇ. ಸೊ ಈ ವರ್ಷದ ನನ್ನ ಗೋಲ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿದೆ. ಅದರ ಜೊತೆಲಿ ಒಂದು 50 ಜನ MDRTs ನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಮನಸ್ಥಿತಿ ಕೂಡ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಾಗಿ ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಬ್ಯಾಚ್ ನಡೀತಾ ಇದೆ. ಸೊ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹಾಗಾಗಿ ನನ್ನ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಐ ವಾಂಟೆಡ್ ಟು ಬಿ MDRT ಅಥವಾ ನಾನು MDRT ಮಾಡ್ಲಿಕ್ಕೆ ಇಚ್ಛಿಸ್ತೇನೆ ಅಂತ ನೀವು ಮೆಸೇಜ್ ಮಾಡೋದಾದ್ರೆ ಗ್ರೂಪ್ ಅಲ್ಲಿ ನಿಮ್ಮನ್ನ ಸೆಪರೇಟ್ ಆಗಿ ಮೀಟ್ ಮಾಡಿ, ಇನ್ ದ ಸೆನ್ಸ್ ನಿಮ್ ಜೊತೆ 1-to-1 ಮಾತಾಡಿ ನೆಕ್ಸ್ಟ್ ಡಿಸಿಷನ್ ನ ನೀವು ತಗೋಬಹುದು. ರೈಟ್? ಸೊ ಈ ವಿಷಯ ನಿಮ್ಗೆ ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇಲ್ಲ ಸರ್ ನೀವು ಕೊಡುವಂತ ಇನ್ಪುಟ್ಸ್ ಪ್ರಕಾರ ನನ್ನನ್ನು ನಾನು ಮಾನಿಟರ್ ಮಾಡ್ಕೊಂಡು ನಾನೇ MDRT ಮಾಡ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮೋಸ್ಟ್ ವೆಲ್ಕಮ್. ಅದಕ್ಕೂ ಕೂಡ ನನ್ನ ಸಹಕಾರ ನಿಮ್ಗೆ ಸಿಗ್ತಿರುತ್ತೆ. ಬಟ್ ಇಂಡಿವಿಜುವಲ್ ಅಟೆನ್ಷನ್, ಪರ್ಸನಲ್ ಅಟೆನ್ಷನ್ ಬೇಕು ನಿಮ್ಗೆ ಅಂತಂದ್ರೆ ಸೊ ಒಂದು ಎಕ್ಸ್ಟ್ರಾ ಹೆಜ್ಜೆ ಮುಂದೆ ಇಡ್ಲೇಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಸೊ ಇಲ್ಲಿ ತನಕ ಹೇಳಿದಂತ ಸಿಂಪಲ್ ಸ್ಟೆಪ್ಸ್ ಮುಖಾಂತರ ಖಂಡಿತವಾಗ್ಲೂ ನೀವು MDRT 2025 ನ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳ್ತೀನಿ. ತುಂಬಾ ಹೃದಯದ ಧನ್ಯವಾದಗಳು ಇಲ್ಲಿ ತನಕ ನೀವು ವಿಡಿಯೋನ ನೋಡಿದಕ್ಕೆ. ಹಾಗೆ ಇದನ್ನ ಬೇರೆಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಹೊಸದಾಗಿ ಜಾಯ್ನ್ ಆಗ್ತಿರೋಂತ ಇನ್ಶೂರೆನ್ಸ್ ಅಡ್ವೈಸರ್ಸ್ ಯಾರಿದ್ದಾರೆ ಅವರಿಗೆಲ್ಲ ನನ್ನ ವಿಡಿಯೋಸ್ ಮುಖಾಂತರ ಸಾಕಷ್ಟು ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ರೀತಿ ಹೆಲ್ಪ್ ಆಗ್ತಿದ್ದಾಗ ನಿಮ್ಮ ಕಮೆಂಟ್ಸ್ ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಯಾವ ವಿಷಯದ ಬಗ್ಗೆ ನಿಮಗೆ
ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಕಮೆಂಟ್ಸ್ ಆಗ್ತಾ ಹೋದರೆ ಫ್ಯೂಚರ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ನ ಕೂಡ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ನಮ್ಮ ಏಜೆಂಟ್ಸ್ ಕಮ್ಯುನಿಟಿಗೆ, ನಮ್ಮ ಇನ್ಶೂರೆನ್ಸ್ ಅಡ್ವೈಸರ್ ಕಮ್ಯುನಿಟಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಿದೆ. ನಿಮ್ಮ ಸಹಕಾರ ಕೂಡ ಹಾಗೆ ಸಿಗ್ತಾ ಇದೆ. ತುಂಬಾ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ fully. Right? Let's meet you in the next video or on live or in WhatsApp group. All the best.